ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾದ ಪ್ರಿಯ ಶಿವನೆಂಬರು, ನಾದ ಪ್ರಿಯ ಶಿವನಲ್ಲವಯ್ಯ. ವೇದ ಪ್ರಿಯ ಶಿವನೆಂಬರು, ವೇದ ಪ್ರಿಯ ಶಿವನಲ್ಲವಯ್ಯ. ನಾದ ಪ್ರಿಯ ಶಿವನೆಂಬರು, ನಾದ ಪ್ರಿಯ ಶಿವನಲ್ಲವಯ್ಯ. ವೇದ ಪ್ರಿಯ ಶಿವನೆಂಬರು, ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆ ಆಯುಷವಾಯಿತು. ವೇದವನೋದಿದ ಬ್ರಹ್ಮನ ಶಿರ ಹೋಯಿತು. ನಾದವ ಮಾಡಿದ ರಾವಣಂಗೆ ಅರೆ ಆಯುಷವಾಯಿತು. ವೇದವನೋದಿದ ಬ್ರಹ್ಮನ ಶಿರ ಹೋಯಿತು. ನಾದ ಪ್ರಿಯ ಶಿವನೆಂಬರು, ನಾದ ಪ್ರಿಯ ಶಿವನಲ್ಲವಯ್ಯ. ವೇದ ಪ್ರಿಯ ಶಿವನೆಂಬರು, ವೇದ ಪ್ರಿಯ ಶಿವನಲ್ಲವಯ್ಯ. ನಾದ ಪ್ರಿಯನು ಅಲ್ಲ, ವೇದ ಪ್ರಿಯನು ಅಲ್ಲ, ನಾದ ಪ್ರಿಯನು ಅಲ್ಲ, ವೇದ ಪ್ರಿಯನು ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ನಾದ ಪ್ರಿಯನು ಅಲ್ಲ, ವೇದ ಪ್ರಿಯನು ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ನಾದ ಪ್ರಿಯ ಶಿವನೆಂಬರು, ನಾದ ಪ್ರಿಯ ಶಿವನಲ್ಲವಯ್ಯ. ವೇದ ಪ್ರಿಯ ಶಿವನೆಂಬರು, ವೇದ ಪ್ರಿಯ ಶಿವನಲ್ಲವಯ್ಯ. ನಾದ ಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನಲ್ಲವಯ್ಯ. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು, ಮಂತ್ರ ಪುರುಷ, ಸ್ತ್ರೀ ಕುಲೋದ್ಧಾರಕ, ಮಹಾ ಮಾನವತಾವಾದಿ ಅಪ್ಪ ಬಸವಣ್ಣನವರನ್ನು ಹಾಗೂ ಎಲ್ಲ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ಗುರುಗಳ ಪಾದಾರವಿಂದಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸುತ್ತಾ, ಈ ಬೆಳಗಿನ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾವು ಜೀವನದಲ್ಲಿ ಯಾವುದೇ ಒಂದು ವಿಷಯದಲ್ಲಿ, ನಮ್ಮ ಆರೋಗ್ಯ ಇರಬಹುದು ಅಥವಾ ನಮ್ಮ ಉನ್ನತಿ ಇರಬಹುದು, ನಮ್ಮ ವ್ಯಕ್ತಿತ್ವ ನಿರ್ಮಾಣ ಇರ್ಬೋದು, ಯಾವುದೇ ಒಂದು ವಿಷಯ ತಗೊಂಡಾಗ ನಾವು ಸಂಪೂರ್ಣವಾಗಿ ಅಥವಾ ಮುಖ್ಯವಾಗಿ ಭಗವಂತ ಅಥವಾ ನಮ್ಮನ್ನ ಸಾಕಿ ಸಲಹುತ್ತಾ ಇರ್ತಾರಲ್ಲ, ತಂದೆ ತಾಯಿ ಇರಬಹುದು, ನಮ್ಮ ಪ್ರೀತಿ ಪಾತ್ರ ಇರಬಹುದು, ಯಾವುದೇ ವಿಷಯ ತಗೊಳ್ರಿ, ಸಂಪೂರ್ಣವಾಗಿ ಸಂತೋಷವಾಗಿ ಆನಂದವನ್ನು ಹೊಂದಬೇಕಾದ್ರೆ ಅಥವಾ ಯಶಸ್ಸನ್ನು ಪಡಿಬೇಕಾದ್ರೆ ಸಮರ್ಪಣಾ ಭಾವ ತುಂಬಾ ಮುಖ್ಯ. ಅಂದ್ರೆ ಸಂಪೂರ್ಣವಾಗಿ ನಂಬಬೇಕು, ಸ್ವೀಕಾರ ಮಾಡಬೇಕು, ಇದ್ದಂತಹ ಪರಿಸ್ಥಿತಿಯನ್ನ ಒಪ್ಪಿಕೊಳ್ಬೇಕು. ಅಂದ್ರೆ ವಿಶ್ವಾಸ ಇರಬೇಕು. ಯಾವುದೇ ನಾವು ಕೆಲಸ ಮಾಡೋ, ಚಿಕ್ಕ ಪುಟ್ಟ ಯಾವುದೇ ಕೆಲಸ ಮಾಡ್ರಿ, ನೀವು ವಿಶ್ವಾಸ ಅನ್ನೋದು ಇರಬೇಕು. ಅಂದ್ರೆ ನಾವು ಮಾಡುವಂತ ಕೆಲಸದಲ್ಲಿ ನಮಗೆ ಯಶಸ್ಸು ಸಿಗುತ್ತಾ ಇಲ್ವಾ, ಒಂದು ಅನುಮಾನ ಇಟ್ಕೊಂಡು ನಾವು ಯಾವುದೇ ಕೆಲಸ ಮಾಡಿದಾಗ ಅದರಲ್ಲಿ ನಾವು ಯಶಸ್ಸನ್ನ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಬಸವಣ್ಣವ್ರು ಹೇಳ್ತಾರೆ, ಬಸವಾದಿ ಶರಣರು ಹೇಳ್ತಾರೆ, ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನವು ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ತಂದೆ ನೀನು, ತಾಯಿ ನೀನು,
ಬಂಧು ನೀನು ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ನಿಮ್ಮ ಧರ್ಮ. ಅಲ್ವಾ? ಇವತ್ತು ಪ್ರಪಂಚಕ್ಕೆ ಭಗವಂತ ನಮ್ಮನ್ನೆಲ್ಲರನ್ನು ಕಳಿಸಿದ್ದಾನೆ ಅಂತಂದ್ಮೇಲೆ ನಾವು ಲೋಕಾರೂಢಿ ಹೇಳ್ತಿರ್ತೇವೆ, ಹುಟ್ಟಿಸಿದ ದೇವರು ಹುಲ್ ಮೇಯಿಸದೆ ಇರ್ತಾನ ಅಲ್ವಾ? ಹೇಳ್ತೀವಿ, ಆದ್ರೆ ನಾವು ವಿಶ್ವಾಸ ಇಡೋದಿಲ್ಲ. ಅಯ್ಯೋ ನನಗೆ ಯಾಕೆ ಹಿಂಗಾಯ್ತು, ನನಗೆ ಯಾಕೆ ಆರೋಗ್ಯ ಕೆಡ್ತು, ನನಗೆ ಯಾಕೆ ವ್ಯಾಪಾರದಲ್ಲಿ ಲಾಸ್ ಆಯ್ತು, ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು. ಅಥವಾ ನಾವಿನ್ನೂ ಪ್ರಾರಂಭ ಮಾಡ್ತಾ ಇರ್ತೀವಿ, ಏನೋ ಒಂದು ಬಿಸ್ನೆಸ್ ಪ್ರಾರಂಭ ಮಾಡ್ತಿರ್ತೀವಿ, ಏನೋ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇರ್ತೀವಿ. ಎರಡು ಮನಸ್ಸಿರುತ್ತೆ ನಮ್ಮಲ್ಲಿ ಅಲ್ವಾ? ಎಲ್ರಿಗೂ ನಮ್ಗೆ ಅನುಭವಕ್ಕೆ ಬಂದಿರುತ್ತೆ. ಅದಕ್ಕೆ ನಾವು ಹೋಗಿ ಪರಮಾತ್ಮನಿಗೆ ಹರಕೆ ಹೊತ್ಕೋತೀವಿ. ನಾವು ಯಾವಾಗ್ಲೂ ಪರಮಾತ್ಮನ ಮುಂದೆ ಬೇಡೋದಕ್ಕೆ ಹೋಗ್ತೀವಿ. ಬೇಡುವಾಗ್ಲೂ ಕೂಡ ನಮಗೆ ವಿಶ್ವಾಸ ಇರಲ್ಲ, ಸಂಪೂರ್ಣ ಇರಲ್ಲ. ಕೇಳ್ಕೊಳ್ತೀವಿ ಅಷ್ಟೇನೆ, ಭಗವಂತ ಇದನ್ನೆಲ್ಲ ನೀನು ಸಕ್ಸಸ್ ಮಾಡ್ಬಿಡಪ್ಪ, ನಿನಗೆ ಇಷ್ಟು ತೆಂಗಿನಕಾಯಿ ಓಡಿಸ್ತೇನೆ ಅಲ್ವಾ, ಇಷ್ಟು ಕಾಣಿಕೆ ಕೊಡ್ತೀವಿ ಅಂತ ಬೇಡ್ಕೊಳ್ತಾ ಇರ್ತೀವಿ ಹೊರತು ಮನಸ್ಸಿನ ಆಳದಲ್ಲಿ ನಮಗೆ ವಿಶ್ವಾಸ ಅನ್ನೋದು ಇರೋದಿಲ್ಲ. ಈಗ ಭಗವಂತ ಅಂದ್ರೆ ಪರಮಾತ್ಮ ಯಾವುದಕ್ಕೆ ಒಲಿತಾನೆ ಅಂತ ನಾವು ನೋಡಿದಾಗ, ಈಗ ನಾ ಹೇಳಿದ್ನಲ್ಲ ವಚನ, ನಾದಪ್ರಿಯ ಶಿವನಲ್ಲವಯ್ಯ, ಈ ವಚನದಲ್ಲೂ ಕೂಡ ಅಂದ್ರೆ ಭಗವಂತ ಈಗ ನಾವು ಸಂಗೀತಗಾರ ಇದೀವಿ ಅಂತ ತಿಳ್ಕೊಡ್ರಿ, ಚೆನ್ನಾಗಿ ಹಾಡ್ಕೊಂತ ಕುತ್ಕೋತೀವಿ ಅಂದ್ರೆ ಹಾಡಿ ಒಲಿಸ್ತೀನ ಅಂತಂದ್ರೆ ಇಲ್ಲ, ಆ ಹಾಡಿಗೂ ಒಲಿಯೋದಿಲ್ಲ, ಸಂಗೀತಕ್ಕೂ ಒಲಿಯೋದಿಲ್ಲ. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ಅಂತ ಹೇಳ್ತಾರೆ. ಹೀಗೆ ಒಂದು ಸಂದರ್ಭ ಬರುತ್ತೆ, ನಡೆದಿರ್ತಕ್ಕಂಥ ಘಟನೆ. ಒಬ್ರು ಡಾಕ್ಟರ್ ಮೆಹ್ತಾ ಅಂತ ಇರ್ತಾರೆ, ಅದು ವೈದ್ಯಕೀಯ ರಂಗದಲ್ಲಿ ನಿಜವಾಗ್ಲಿ ಆದಂತ ಘಟನೆ. ಹೀಗೆ ಗುರುರಾಜ್ ಖರ್ಜಗಿ ಸರ್ ಹೇಳ್ಕೊಂಡಂತಹ ಅವರ ಸ್ವತಃ ಅನುಭವಕ್ಕೆ ಬಂದಂತಹ ಒಂದು ಸಂದರ್ಭ ನಾನು ಯೂಟ್ಯೂಬ್ ಅಲ್ಲಿ ಅಂದ್ರೆ ಕರುಣಾಳು ಬಾ ಬೆಳಕಿಯಲ್ಲಿ ನೋಡಿದ್ದು. ಸೊ ವಿಶ್ವಾಸ ಅನ್ನೋದು ಹೇಗಪ್ಪ ಇರುತ್ತೆ ಅಂದ್ರೆ, ಅದು ನಮ್ಮಲ್ಲಿ ಯಾವ ರೀತಿ ಒಂದು ಬಲವನ್ನ ತುಂಬುತ್ತೆ. ಇವಾಗ ಈ ಒಂದು ಸಂದರ್ಭವನ್ನ ನೋಡೋಣ. ಡಾಕ್ಟರ್ ಮೆಹ್ತಾ ಅಂತ ಇರ್ತಾರೆ, ಅವರು ಹೃದಯ ರೋಗ ತಜ್ಞರು, ತುಂಬಾ ಪ್ರಸಿದ್ಧಿಯನ್ನ ಪಡೆದಿರ್ತಾರೆ. ಹೇಗಪ್ಪ ಅಂತಂದ್ರೆ, ಈಗ ನಮ್ಮ ಅಪ್ಪವ್ರಿಗೂ ಕೂಡ ಹೇಳ್ತಿರ್ತೀವಿ ನಾವು, ಸಾಕಷ್ಟು ಜನ ಹೇಳ್ತಿರ್ತೀವಿ, ಅವರು ಸುಮ್ಮನೆ ಆಶೀರ್ವಾದ ಮಾಡಿದ್ರೆ ಸಾಕು ನಮಗೆ ಹುಷಾರಾಗುತ್ತೆ ಅಲ್ವಾ. ಅವರು ನಿನ್ನೆ ಹಾಗೆ ಇಲ್ಲ, ಈಗ ಒಂದು ಉದಾಹರಣೆನೇ ಹೇಳ್ತೀನಿ. ನಿನ್ನೆ ಬೆಳಗ್ಗೆ ಕಣಿವಿ ಹೊನ್ನಾಪತಿಂದ ಬಂದಿದ್ರು, ಪಾಂಡುರಂಗ ಅಂತೇಳಿ ಒಬ್ರು ಹಿರಿಯ ಜೀವಿಗಳು, ತುಂಬಾ ಆಪ್ತರು, ಏನು ಮಠದ ಭಕ್ತರು. ಪ್ರತಿ ವರ್ಷ ಜಾತ್ರೆ ಇರಬಹುದು, ಸತ್ಸಂಗ ಇರಬಹುದು, ಗುರುಗಳಿಗೆ ಕರೆದು ಆಶೀರ್ವಾದ ತಗೊಂತಾ ಇರ್ತಾರೆ. ಸೊ ಅಪ್ಪರು ಇರ್ಲಿಲ್ಲ ನಿನ್ನೆ ಊರಲ್ಲಿ, ಗಂಗಾವತಿಲಿ ಇದ್ರು, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ. ಅವ್ರು ಹೇಳ್ತಾ ಇದ್ರು, ಒಂದು ಜಾತ್ರಾ ಕಾರ್ಯಕ್ರಮ ಈ ವರ್ಷ ಮಾಡ್ತಾ ಇದ್ದಾರಂತೆ. ಸೊ ಗುರುಗಳು ಇರ್ಲಿ ಇಲ್ಲದೆ ಇರ್ಲಿ, ಅವ್ರು ನೀವು ಇದ್ದಲ್ಲಿಂದನೇ ನಮ್ಗೆ ಆಶೀರ್ವಾದ ಮಾಡಿ ಗುರುಗಳೇ, ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತ ನಿಮ್ಮ ಆಶೀರ್ವಾದ ಇರ್ಲಿ, ನೀವು ಅಲ್ಲಿಂದನೇ ನಮಗೆ ಆಶೀರ್ವಾದ ಮಾಡಿ ಅಂತ ಅವ್ರು ಫೋನ್ ಮಾಡಿ ಕೊಡಮ್ಮ ಅಂತ ಹೇಳಿ ನನ್ನ ಕಡೆಯಿಂದ ಫೋನ್ ಮಾಡಿಸಿ, ಫೋನಲ್ಲಿ ಮಾತಾಡಿ ಆಶೀರ್ವಾದ ತಗೊಂಡ್ರು. ಹೀಗೆ ಒಂದು ಯಾವುದೇ ಒಂದು ವಿಷಯವನ್ನ ನಂಬಿದಾಗ, ಗುರುಗಳ ಪಾದ ಇರಬಹುದು, ಶಿಕ್ಷಕರಿರಬಹುದು, ತಂದೆ ತಾಯಿ ಇರಬಹುದು, ಅಥವಾ ಕಾಣದೇ ಇರ್ತಕ್ಕಂಥ ಭಗವಂತ ಇರ್ಬೋದು. ನಮ್ಗೆ ಯಾಕೆ ಕಾಣಿಸಲ್ಲ ಅಂತಂದ್ರೆ, ಅವ್ನು ನಮ್ಮೊಳಗಿರ್ತಾನೆ, ಅದನ್ನ ಅವನನ್ನ ನೋಡುವಂತ ಪ್ರಯತ್ನ ನಾವು ಇವತ್ತು ಮಾಡ್ತಾ ಇಲ್ಲ. ವಿಶ್ವಾಸ ಅನ್ನೋದು ನಮ್ಮೊಳಗೆ ನಾವು ಒಂದು ನಂಬಿದ ಮೇಲೆ ನಾವ್ ಹೇಗ್ ನಂಬ್ತಾ ಹೋಗ್ತೀವಿ, ಆ ವಿಶ್ವಾಸ ನಮ್ಮನ್ನ ಯಶಸ್ಸಿನತ್ತ ಕರ್ಕೊಂಡು ಹೋಗುತ್ತೆ. ಈ ಸಂದರ್ಭವನ್ನ ನೋಡೋಣ. ಡಾಕ್ಟರ್ ಮೆಹ್ತಾ ಅಂತ ತುಂಬಾ ಪ್ರಸಿದ್ಧವಾದ ಡಾಕ್ಟರ್ ಇರ್ತಾರೆ. ಈಗ ನಾನು ಗುರುಜಿ ಅವ್ರದ್ದು ಹೇಗೆ ಹೇಳಿದೆ, ಅಪ್ಪರ್ದು ಹೇಗೆ ಹೇಳಿದೆ, ಹಾಗೆ ಆ ಡಾಕ್ಟರ್ ಕೂಡ ಅವ್ರ ಕೈಗುಣ ಅಷ್ಟು ಚೆನ್ನಾಗಿರುತ್ತಂತ. ನಾವು ಸಾಮಾನ್ಯವಾಗಿ ಕೆಲವೊಬ್ರದ್ದು ಹೇಳ್ತಾ ಇರ್ತೀವಿ, ಅವ್ರ ಕೈಗುಣ ಎಷ್ಟು ಚೆನ್ನಾಗಿದೆ, ಹೋಗಿ ಅವ್ರ ಹತ್ರ ಹೋಗಿ ಬಂದ್ರೆ ಸಾಕು ಹುಷಾರಾಗ್ಬಿಡುತ್ತೆ. ಸೊ ಆ ರೀತಿ ಅವರು ತುಂಬಾ ಮಾತೃ ಹೃದಯ ಇರ್ತಾರಂತೆ. ಸಾಕಷ್ಟು ಸಾವಿರಾರು ಲಕ್ಷಾನುಗಟ್ಟಲೆ ಅವರು ಶಸ್ತ್ರಚಿಕಿತ್ಸೆ ಮಾಡಿ ಅದರಲ್ಲಿ ಸಾಕಷ್ಟು ರೋಗಿಗಳಿಗೆ ಆರೋಗ್ಯವನ್ನ ತಂದು ಕೊಟ್ಟಿರ್ತಾರೆ. ಹೀಗೆ ಇರ್ಬೇಕಾದ್ರೆ ಒಂದು ಊರಲ್ಲಿ
ಮೇ ಬಿ ಬೆಂಗಳೂರು ಇರಬಹುದು, ಯಾವ್ದೋ ಊರದ್ದು ಅವ್ರು ಪರ್ಟಿಕ್ಯುಲರ್ ಆಗಿ ಊರು ಹೇಳಿಲ್ಲ, ಡಾಕ್ಟರ್ ಬಗ್ಗೆ ಹೇಳಿದ್ದಾರೆ. ಸೊ ಒಂದೇ ಮಗು ಇರ್ತೈತೆ ಅವ್ರಿಗೆ, ಹೆಣ್ಮಗು 6 ವರ್ಷ ತುಂಬ್ತಾ ಇರುತ್ತೆ. ಆ ಹುಡುಗಿಗೆ ಹಾರ್ಟ್ ತೊಂದರೆ ಇರುತ್ತೆ. ಎಲ್ಲ ಕಡೆ ಪ್ರಯತ್ನ ಮಾಡಿ ಹೀಗೆ ಡಾಕ್ಟರ್ ಮೆಹ್ತಾ ಅವ್ರದ್ದು ಹೆಸರು ಕೇಳ್ಬಿಟ್ಟು ಅವ್ರ ಡಾಕ್ಟರ್ ಹತ್ರ ಆ ತಂದೆ ತಾಯಿ ಆ ಮಗಳನ್ನ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬಂದಾಗ ಏನಪ್ಪ ಆಗುತ್ತೆ ಅಂತಂದ್ರೆ, ಆ ರಿಪೋರ್ಟ್ಸ್ ಎಲ್ಲ ನೋಡ್ತಾರೆ ಡಾಕ್ಟ್ರು. ಎಲ್ಲ ಕಡೆ ಇಲ್ಲ, ಆಪರೇಷನ್ ಆದ್ರೂ ಕೂಡ ನಿಮ್ ಮಗಳು ಉಳಿಯೋದಿಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟಿರ್ತಾರೆ. ಕೊನೆ ಪ್ರಯತ್ನ ಅಂತ ಡಾಕ್ಟರ್ ಮೆಹ್ತಾ ಅವ್ರ ಕಡೆ ಅವ್ರ ತಂದೆ ತಾಯಿ ಮಗುನ ಕರ್ಕೊಂಡ್ ಬಂದಿರ್ತಾರೆ. ಸೊ ಡಾಕ್ಟರ್ ಮೆಹ್ತಾ ಅದೆಲ್ಲ ಚೆಕ್ ಮಾಡ್ತಾರೆ, ಹುಡುಗಿ ರಿಪೋರ್ಟ್ಸು. ಚೆಕ್ ಮಾಡಿದಾಗ ಹೇಳ್ತಾರೆ ಅವರು, ಇಲ್ಲ, ಈ ಹುಡುಗಿ ಬದುಕೋ ಸಾಧ್ಯತೆಗಳು ತುಂಬಾ ಕಡಿಮೆ. 100ರಲ್ಲಿ 30% ಹುಡುಗಿ ಉಳಿಯೋ ಚಾನ್ಸ್ ಇದೆ. ಅದು ಶಸ್ತ್ರಚಿಕಿತ್ಸೆ ಮಾಡುವಾಗ ಆ ಹುಡುಗಿ ಸಾಯೋದು 70% ಇದೆ ಮಾಡಿದ್ರೆ ಅಂತ ಡಾಕ್ಟರ್ ಹೇಳಿದಾಗ ತಂದೆ ತಾಯಿಗಳಿಗೆ ತುಂಬಾ ದುಃಖ. ಆಗ್ಲೇ ಅವರು ಎಲ್ಲ ಕಡೆ ಸುತ್ತನೇ ಬಂದಿರ್ತಾರೆ. ಇಲ್ಲ ಡಾಕ್ಟ್ರೆ, ನಾವು ನಿಮ್ ಮೇಲೆ ತುಂಬಾ ವಿಶ್ವಾಸ ಇಟ್ಕೊಂಡು ಬಂದಿದ್ದೀವಿ, ನಮಗಿರೋದು ಒಂದೇ ಮಗು, ನೀವು ಹೇಗಾದ್ರೂ ಮಾಡಿ ನಮ್ಮ ಮಗಳನ್ನ ಬದುಕಿಸ್ಕೊಳ್ಳೇಬೇಕು ಅಂತ ಕೇಳ್ಕೊಳ್ತಾರೆ. ತುಂಬಾ ದುಃಖದಿಂದ ಕೇಳ್ಕೊಳ್ತಾರೆ. ಇಲ್ಲ, ನಾನು ದೇವರಲ್ಲ, ನನ್ನ ಕರ್ತವ್ಯ ನಾನು ಮಾಡ್ತೀನಿ. ನಾನು ಇರೋ ವಿಷಯನ ಹೇಳ್ತಾ ಇದ್ದೀನಿ. ಶಸ್ತ್ರಚಿಕಿತ್ಸೆ ಮಾಡುವಾಗ ನಿಮ್ಮ ಹುಡುಗಿ ಬದುಕುಳಿದ್ರೆ ಅದು ಒಂದು ಮಿರಾಕಲ್, ಅಂದ್ರೆ ಒಂದು ದೊಡ್ಡ ಘಟನೆ ಆಗುತ್ತೆ, ರೆಕಾರ್ಡ್ ಆಗುತ್ತೆ. ಆದ್ರೆ ಮಾಡಿಸ್ದೇ ಇರೋದೇ ಒಳ್ಳೇದು. ಮಾಡಿಸುವಾಗ್ಲೂ ಏನೋ ಆ ಹುಡುಗಿ ಸಾಯೋ ಸಾಧ್ಯತೆಗಳು ತುಂಬಾ ಇದೆ. ಹಾಗಾಗಿ ಮಾಡಿ ಸುಮ್ಮನೆ ಖರ್ಚುನು ಆಗುತ್ತೆ ಅಂತ ಡಾಕ್ಟರ್ ತಿಳುವಳಿಕೆ ಹೇಳ್ತಾರೆ. ಅವಾಗ ಆ ತಂದೆ ತಾಯಿ ಕೇಳ್ತಾರೆ ಡಾಕ್ಟರ್ಗೆ, ನೀವು ಏನ್ ಹೇಳಿದ್ರಿ ಡಾಕ್ಟ್ರೆ, ನನ್ನ ಮಗಳು ಆಪರೇಷನ್ ಮಾಡಿದ್ರೆ ಬದುಕೋ ಸಾಧ್ಯತೆ 30% ಇದೆ ಅಂತ ಹೇಳಿದಿರ್ತಾನೆ. ಆ 30%ದಲ್ಲಿ ನಮ್ಗೆ ನಂಬಿಕೆ ಇದೆ. ಒಂದು, ನಮ್ಮ ಮಗಳು ಬದುಕಿದ್ರೆ ನಿಮಗ್ ನಾವು ಜೀವನ ಪೂರ್ತಿ ಋಣಿಯಾಗಿರ್ತೀವಿ, ಅಥವಾ ಸಾವನ್ನಪ್ಪಿದ್ರೆ ಆ ಭಗವಂತನ ಇಚ್ಛೆ ಇದ್ದಾಗಾಗ್ಲಿ ನಮಗೆ ಆ 30% ಏನ್ ನೀವು ಹೇಳಿದ್ರಲ್ಲ ಅದರಲ್ಲಿ ನಮಗೆ ವಿಶ್ವಾಸ ಇದೆ, ನೀವು ಆಪರೇಷನ್ ದಯವಿಟ್ಟು ಮಾಡಿ, ನಾವು ರೆಡಿ ಇದ್ದೀವಿ ಅಂತ ಹೇಳ್ಬಿಟ್ಟು ಒಪ್ಪಿಗೆ ಕೊಡ್ತಾರೆ ತಂದೆ ತಾಯಿ. ಸರಿ ಆಯ್ತು, ಏನು ಪ್ರಿಕಾಷನರಿ ಏನು ಚೆಕಪ್ಸ್ ಎಲ್ಲ ಇರ್ತಾವಲ್ಲ ಅವನ್ನೆಲ್ಲ ಮಾಡಿ ಇಂಥದ್ದೊಂದು ಡೇಟ್ ಕೊಡ್ತಾರೆ ಅವ್ರಿಗೆ. ಒಂದು 15 ದಿನನೋ 1 ತಿಂಗಳನೋ ಬಿಟ್ಟು ಡೇಟ್ ಕೊಡ್ತಾರೆ. ಎಲ್ಲ ಮೆಡಿಕೇಶನ್ಸ್ ಎಲ್ಲ ಕೊಟ್ಟು ಕಳಿಸ್ತಾರೆ. ಇಂಥ ದಿನ ಬಂದು ಅಡ್ಮಿಟ್ ಆಗಿ ಅಂತ ಹೇಳಿ ಕಳಿಸ್ತಾರೆ. ಹೀಗೆ ಮಗುನ್ ಕರ್ಕೊಂಡು ಹೋಗ್ತಾರೆ ಮನೆಗೆ. ತಂದೆ ತಾಯಿ ಇರ್ತಾರಲ್ಲ, ತುಂಬಾ ಭಕ್ತಿ ಜೀವಿಗಳು, ಶ್ರಮಜೀವಿಗಳು, ಮತ್ತೆ ಭಗವಂತನ ಮೇಲೆ ತುಂಬಾ ವಿಶ್ವಾಸ ಇಟ್ಟು ಬದುಕ್ತಾ ಇರ್ತಕ್ಕಂಥ ಜೀವಿಗಳು. ಅವರು ಪ್ರತಿದಿನ ಮಗುವಿಗೆ ಹೇಳ್ತಿರ್ತಾರೆ, ತಾಯಿ ಮಗಳಿಗೆ ಆರೈಕೆ ಮಾಡುವಾಗ, ಪ್ರಸಾದ ಮಾಡಿಸುವಾಗ, ಮಗು ನಿನ್ನ ಹೃದಯದಲ್ಲಿ ಭಗವಂತ ಇದ್ದಾನೆ. ಏನ್ ಹೇಳ್ತಾಳೆ? ನಿನ್ನ ಹೃದಯದಲ್ಲಿ ಭಗವಂತ ಇದ್ದಾನೆ, ಆ ಭಗವಂತ ನಿನ್ನ ಖಂಡಿತ ಕಾಪಾಡ್ತಾನೆ. ಅಂದ್ರೆ ಮಗು ಗೊತ್ತಾಗಿರುತ್ತೆ, ತನಗೆ ಹೃದಯ ತೊಂದರೆ ಇದೆ, ನಾನು ಇನ್ನೇನು ಉಳಿಯೋದಿಲ್ಲ ಅಂತ ಒಂದು ಮನ್ಸಲ್ಲಿ ಬಂದಾಗ ಆ ತಾಯಿ ಪ್ರತಿದಿನ ಅವಳಿಗೆ ಊಟ ಮಾಡಿಸುವಾಗ ಹೇಳ್ತಿರ್ತಾಳೆ, ಮಗು ನಿನ್ನ ಹೃದಯದಲ್ಲಿ ಭಗವಂತ ಇದ್ದಾನೆ, ಆ ಭಗವಂತ ನಿನ್ನ ಕಾಪಾಡ್ತಾನೆ, ನೀ ಏನೂ ಹೆದರ್ಕೋಬೇಡ, ಆ ಭಗವಂತ ನಿನ್ನ ಕಾಪಾಡ್ತಾನೆ, ಧೈರ್ಯವಾಗಿರುವಂತ ಪ್ರತಿದಿನ ಹೇಳಿ 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 ಆ ಮಗುಗೆ ಒಂದು ಧನಾತ್ಮಕ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ ಆ ಮಗುವಿನ ಮನಸ್ಸಲ್ಲಿ. ಮಕ್ಕಳು ತುಂಬಾ ಶಕ್ತಿ ಇರ್ತಾವ್ರಿ. ಮಕ್ಕಳು ಏನೇ ಕಾಯಿಲೆ ಬರ್ಲಿ, ನಾವೇನ್ ಮಾಡ್ತೀವಿ ದೊಡ್ಡವರು, ಸ್ವಲ್ಪ ಏನಾದ್ರೂ ತೊಂದರೆ ಆದ ತಕ್ಷಣ ಆ ನೋವಿನ ಕಡೆನೆ ಹೆಚ್ಚು ಯೋಚನೆ ಮಾಡ್ತಾ ಇರ್ತೀವಿ. ತಡ್ಕೊಳ್ಳೋಂತ ಶಕ್ತಿನೂ ಜಾಸ್ತಿ ಇರುತ್ತೆ ಮಕ್ಕಳಲ್ಲಿ. ಮತ್ತೆ ಒಂದೇ ವಿಷಯ ಅಂಟ್ಕೊಂಡು ಮಕ್ಕಳು ಅದನ್ನ ಯೋಚನೆ, ಅಂದ್ರೆ ಆಟ ಅದ್ರ ಕಡೆ ಗಮನ ಇರುತ್ತೆ ಮಕ್ಕಳು. ಸೊ ಹಾಗಾಗಿ ಅದು ಹೇಗೆ ಆ ಮಗುವಿನ ಮನಸ್ಸಿನಲ್ಲಿ ಬೇರೂರು ಬಿಟ್ಟಿತ್ತು ಅಂದ್ರೆ, ನನ್ನ ಹೃದಯದಲ್ಲಿ ಭಗವಂತ ಇದ್ದಾನೆ, ಅಂದ್ರೆ ನನ್ನ ಹೃದಯಕ್ಕೆ ಏನ್ ತೊಂದರೆ ಆಗಿದೆಯಲ್ಲ ಆ ಹೃದಯದಲ್ಲೇ ಭಗವಂತ ಇದ್ದಾನೆ ಅಂತ ಒಂದು ಕೂತ್ಬಿಟ್ಟಿರುತ್ತೆ ಮನ್ಸಲ್ಲಿ. ಸರಿ, 1 ತಿಂಗಳು ಕಳೆಯುತ್ತೆ, ಆಪರೇಷನ್ಗೆ ಕರ್ಕೊಂಡ್ ಬರ್ತಾರೆ ತಂದೆ ತಾಯಿ.
ತಂದೆ ತಾಯಿ ತುಂಬಾ ದುಃಖದಲ್ಲಿರ್ತಾರೆ. ಅವತ್ತು ಡಾಕ್ಟ್ರು ಅಡ್ಮಿಟ್ ಮಾಡ್ಕೋತಾರೆ ಮಗುನ. ಆಪರೇಷನ್ ಥಿಯೇಟರ್ಗೂ ಕರ್ಕೊಂಡು ಹೋಗ್ತಾರೆ. ಒಂದು 4-5 ಜನ ಸೇರಿ ಆ ಮಗುಗೆ ಆಟ ಆಡ್ತಿರ್ಬೇಕಾದ್ರೆ ಅವ್ರ ಸ್ನೇಹಿತರು, ಅವ್ರ ವಯಸ್ಸಿಗಿಂತ ದೊಡ್ಡವರೆಲ್ಲ ಹೇಳ್ತಿರ್ತಾರೆ, ನಿನಗೆ ಅಂದ್ರ ಓಪನ್ ಹಾರ್ಟ್ ಸರ್ಜರಿ ಆಗ್ಬೇಕಂತೆ, ಇಲ್ಲ ಅಂದ್ರೆ ನೀನ್ ಉಳಿಯೋದಿಲ್ಲ ಅಂತ ಆಟ ಆಡ್ತಿರ್ಬೇಕಾದ್ರೆ ಹೇಳ್ತಿರೋದನ್ನ ಆ ಹುಡುಗಿಗೆ ಕಿವಿ ಬಿದ್ದಿರುತ್ತೆ. ಅದು ಕೂಡ ಆ ಹುಡುಗಿಗೆ ತಲೆಯಲ್ಲಿರುತ್ತೆ. ಸರಿ, ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗ್ತಾರೆ. ಆಪರೇಷನ್ ನಡೀತಾ ಇದೆ. ಸೊ ಇನ್ನೇನು ಆಪರೇಷನ್ ಮುಗಿಯೋ ಹಂತಕ್ಕೆ ಬಂತು. ಕೊನೆಯ ಕ್ಷಣದಲ್ಲಿ ಆ ಹುಡುಗಿಯ ಹೃದಯ ಪಂಪ್ ಮಾಡೋದನ್ನ ನಿಲ್ಲಿಸ್ಬಿಡ್ತಂತೆ. ಸ್ವಲ್ಪನೂ ರಕ್ತನೇ ಬರ್ತಾ ಇಲ್ವಂತೆ. ಅವರು ತುಂಬಾ ಪ್ರಯತ್ನ ಮಾಡಿ, ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಉಳ್ಸಕ್ ಟ್ರೈ ಮಾಡಿದ್ರು. ಆ ಹುಡುಗಿ ಬದುಕ್ಲಿಲ್ಲ. ಇಲ್ಲ, ಇದು ಸಾಧ್ಯ ಇಲ್ಲ ಅಂತ ಹೇಳಿ ಡಾಕ್ಟರ್ ಮೆಹ್ತಾ ಅವರು ಹೇಳ್ತಾರಂತೆ. ಆಯ್ತು, ಅದೇನು ಲಾಸ್ಟ್ ಕೊನೆಗೇನು ಪ್ರೊಸೀಜರ್ ಇರುತ್ತೆ, ಏನು ಹೊಲಿಗೆ ಹಾಕಿ ಮುಗಿಸ್ಬಿಡ್ರಿ, ಅವ್ರ ಕಡೆಯವ್ರಿಗೆ ತಿಳಿಸ್ಬಿಡಿ, ಇದು ಆಪರೇಷನ್ ಸಕ್ಸಸ್ ಆಗ್ಲಿಲ್ಲ, ಸಾರಿ ಅಂತ ಹೇಳ್ಬಿಡಿ ಅಂತ ಹೇಳಿ ಡಾಕ್ಟರ್ ಮೆಹ್ತಾ ಅವರು ಹೇಳ್ತಾರೆ. ತಿಳಿಸಿದಾಗ ಆ ಹುಡುಗಿನ ಹೊರಗಡೆ ವಾಡಿ ತಗೊಂಡ್ಬಂದು ಅವರು ತಂದೆ ತಾಯಿಗೆ ತಿಳಿಸ್ತಾರೆ. ಆ ಹುಡುಗಿ ಆಪರೇಷನ್ಗಿಂತ ಥಿಯೇಟರ್ಗೆ ಏನ್ ಕರ್ಕೊಂಡು ಹೋದಾಗ ಡಾಕ್ಟರ್ ಹತ್ರ ಮಾತಾಡಿರ್ತಾಳಂತೆ. ಡಾಕ್ಟರ್ ಮೆಹ್ತಾ ಸರ್ ಜೊತೆಗೆ, ಸರ್ ಮತ್ತೆ ನಮ್ಮ ಸ್ನೇಹಿತರೆಲ್ಲ ನನಗೆ ಹೇಳ್ತಿರ್ತಾರೆ, ನನಗೆ ಓಪನ್ ಹಾರ್ಟ್ ಸರ್ಜರಿ ಆಗುತ್ತಂತೆ, ಆ ಹಾರ್ಟ್ ಹೇಗಿದೆ ಅಂತ ನೀವು ನೋಡಿದಿರಾ ಸರ್? ಮತ್ತೆ ನಮ್ಮ ತಾಯಿ ಹೇಳ್ತಿರ್ತಾಳೆ ನನಗೆ, ಆ ಹಾರ್ಟ್ ಅಲ್ಲಿ ಭಗವಂತ ಇದ್ದಾನೆ. ನೀವು ಆಪರೇಷನ್ ಮಾಡ್ತಾ ಇರ್ತೀರಲ್ಲ ಸರ್, ನೀವು ಆಪರೇಷನ್ ಮಾಡ್ತಾ ಇರ್ತೀರಲ್ಲ, ಅವಾಗ ಭಗವಂತ ಹೇಗಿದ್ದಾನೆ ಅಂತ ನೀವು ನೋಡಿ ಸರ್, ನೀವು ನೋಡಿ ನನಗೆ ಹೇಳ್ತಿರಲ್ಲ, ಆ ಭಗವಂತ ಇದಾನಂತೆ ನನ್ನ ಹೃದಯದಲ್ಲಿ, ಆ ಭಗವಂತ ಹೇಗಿದ್ದಾನೆ ಅಂತ ನೀವು ನೋಡಿ ಹೇಳ್ತೀರಾ ಸರ್? ತುಂಬಾ ಮುದ್ದಾಗಿ ಆ ಹುಡುಗಿ ಮಾತಾಡಿರುತ್ತಂತೆ ಆಪರೇಷನ್ಗೆ ಹೋದ ತಕ್ಷಣ, ಒಳಗಡೆ ಹೋದಾಗ. ಆ ಡಾಕ್ಟರ್ಗೆ ಆ ಹುಡುಗಿ ಮಾತಾಡಿರುತ್ತಲ್ಲ, ಆ ಹುಡುಗಿ ಮಾತಾಡೋದೇ ಕೊರಿತಾ ಇರುತ್ತಂತೆ. ಆ ಹುಡುಗಿಯ ಮುಗ್ಧತೆ, ತುಂಬಾ ಸರ್ಜರಿಗಳನ್ನ ಮಾಡಿದಂತ ಡಾಕ್ಟರ್ಗೆ ಆ ಹುಡುಗಿಯ ಮಾತು ಕೊರಿತಾ ಇರುತ್ತಂತೆ. ಈ ಹುಡುಗಿ ಹೀಗ್ ಹೇಳಿತ್ತು, ಅವ್ರ ತಂದೆ ತಾಯಿಗೆ ಹೇಗೆ ಹೇಳಿ ನಾನು? ಆ ಹುಡುಗಿ ಮುಖ ನೋಡಿದಾಗೆಲ್ಲ ತುಂಬಾ ಭಾವುಕರಾಗ್ತಾರಂತೆ ಡಾಕ್ಟರ್. ಅವಾಗ ಭಾವುಕರಾಗಿ ಡಾಕ್ಟರು ಒಂದು ಫೋಟೋ ಇರುತ್ತಂತೆ, ಏನು ದೇವ್ರ ಫೋಟೋ, ಯಾವ್ದೋ ಬಸವಣ್ಣ ಫೋಟೋನೇ ತಗೊಳ್ರಿ, ಆ ಫೋಟೋದ ಮುಂದೆ ನಿಂತ್ಕೊಂಡು ಭಾವುಕರಾಗಿ ಡಾಕ್ಟರು ಕಣ್ಣಲ್ಲಿ ನೀರು ತೆಗಿತಾರಂತೆ. ಅವಾಗ ಅವ್ರ ಕಲೀಗ್ಸ್ ಬಂದು ಯಾಕೆ ಅಂತಂದು ಕೇಳಿದಾಗ, ಇಲ್ಲ, ಈ ಹುಡುಗಿ ಈ ತರ ಮಾತಾಡಿತ್ತು. ಅವಾಗ ಅವರು ತುಂಬಾ ಭಕ್ತಿಯಿಂದ ಭಾವುಕರಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರಂತೆ. ನೋಡಪ್ಪ, ನೀ ನನಗೆ ವಿದ್ಯೆ ಕೊಟ್ಟಿದೀಯ, ಆ ವಿದ್ಯೆಯಿಂದ, ನಾನು ಕಲ್ತ್ಕೊಂಡಂತ ವಿದ್ಯೆಯಿಂದ ನಾನು ಮಾಡೋ ಪ್ರಯತ್ನವನ್ನೆಲ್ಲ ನಾನು ಮಾಡಿದ್ದೀನಿ, ನಾನಂತರೂ ನೀನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಭಗವಂತನ ಮುಂದೆ ಹೇಳ್ತಿದ್ದಾರೆ, ಪರಮಾತ್ಮನ ಮುಂದೆ, ನಾನು ನೀನಾಗ್ಲಿಕ್ಕೆ ಯಾವತ್ತೂ ಖಂಡಿತ ಸಾಧ್ಯ ಇಲ್ಲ. ನೀನ್ ಕೊಟ್ಟಂತಹ ವಿದ್ಯೆ ಶಕ್ತಿಯಿಂದ ನನ್ನ ವಿದ್ಯೆಯ ಪರಿಧಿಯೊಳಗೆ ನಾನು ಏನ್ ಪ್ರಯತ್ನ ಮಾಡ್ಬೇಕು ಅದನ್ನೆಲ್ಲ ನಾನು ಮಾಡಿ ಆಗಿದೆ. ಆ ಹುಡುಗಿನ ಬದುಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀನು ಭಗವಂತ ಅನ್ನೋ ನೀನೇನಾದ್ರೂ ಇದ್ರೆ ಆ ಹುಡುಗಿಯ ಒಂದು ಆತ್ಮವಿಶ್ವಾಸವನ್ನ, ಆ ಹುಡುಗಿ ಹೇಳಿದ್ಲಲ್ಲ, ನೀನು ಅವಳ ಹೃದಯದಲ್ಲಿ ಕೂತಿದೀಯಂತೆ, ನೀನ್ ಇರೋದೇ ನಿಜ ಆಗಿದ್ರೆ ಆ ಹುಡುಗಿನ ನೀನ್ ಬದುಕಿಸು ಅಂತ ಅವರು ಪ್ರಾರ್ಥನೆ ಮಾಡ್ಕೊಂಡ್ರಂತೆ. ಸೊ ಅವಾಗ ಬೇರೆ ವಾರ್ಡಿಗೆ ತಂದು ಹಾಕಿದಾಗ ಆ ಹುಡುಗಿಯಲ್ಲಿ ನಿಧಾನಕ್ಕೆ ಉಸಿರಾಟ ಏನೋ ಶುರು ಆಯ್ತಂತೆ. ಅವಾಗ ಡಾಕ್ಟರ್ ಬಂದು, ಉಳಿದವರೆಲ್ಲ ನರ್ಸು ಕಲೀಗ್ಸ್ ಎಲ್ಲ ಇರ್ತಾರಲ್ಲ, ಬೇರೆ ಡಾಕ್ಟರ್ಸ್ ಬಂದು ಓಡಿ ಬಂದು ಕರೀತಾರಂತೆ, ಡಾಕ್ಟರ್ ಬನ್ನಿ ಅಂತೇಳಿ. ಏನಾಯ್ತು ಅಂತ ಕೇಳಿದಾಗ, ಇಲ್ಲ, ಸ್ವಲ್ಪ ಏನೋ ಉಸಿರಾಟ ಕಾಣಿಸ್ತಾ ಇದೆ, ಸ್ವಲ್ಪ ಬಂದು ನೋಡಿ ಅಂತ ಹೇಳಿ ಡಾಕ್ಟರ್ ಮೆಹ್ತಾ ಸರ್ಗೆ ಕರೀತಾರಂತೆ. ಹೀಗೆ ಈ ಕತೆ ಸಾರಾಂಶ ಇಷ್ಟೇ. ನಾವು ಭಗವಂತನನ್ನ ನಂಬಿದಾಗ, ಭಗವಂತನನ್ನ ಅಂದ್ರೆ ಕೇವಲ ಭಗವಂತನನ್ನಂತಲ್ಲ, ಈಗ ನಾವು ಏನೋ ಇಲ್ಲಿ ಚಿಕಿತ್ಸೆ ಬಂದಿರ ಅಂತ ತಿಳ್ಕೊಳ್ರಿ, ಅಥವಾ
ಯಾವುದೋ ಒಂದು ದೊಡ್ಡ ಕೆಲಸಕ್ಕೆ ನೀವು ಕೈ ಹಾಕಿದ್ರಿ ಅಂತ ತಿಳ್ಕೊಳ್ರಿ. ನೀವು ಮಾಡುವಂತ ಕೆಲಸದಲ್ಲಿ ನಿಮಗೆ ವಿಶ್ವಾಸ ಇರ್ಬೇಕು. ಅಂದ್ರೆ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಬೇಕು. ಫಸ್ಟ್ ನಮ್ಮ ಮೇಲೆ ನಮಗೆ ವಿಶ್ವಾಸ ಇದ್ದಾಗ ನಾವು ಮಾಡುವಂತಹ ಕೆಲಸಗಳು ಯಶಸ್ಸಿನತ್ತ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದೇ ರೀತಿ ನೀವು ಏನಪ್ಪಾ ಇಲ್ಲಿ ಬಂದಿದ್ದೀರಿ ಆರೋಗ್ಯವನ್ನ ಸರಿಪಡಿಸ್ಕೊಳ್ಳಿಕ್ಕೆ. ಏನೇ ತೊಂದರೆ ಇರ್ಬೋದು ನಿಮಗೆ, ಕೆಲವೊಬ್ಬರಿಗೆ ಜಾಸ್ತಿ ಇರ್ಬೋದು, ಕೆಲವೊಬ್ಬರಿಗೆ ಕಡಿಮೆ ಇರಬಹುದು. ಸೊ ಗುಣ ಆಗುವಂತ ಏನು ಪ್ರೋಸೆಸ್ ಇದೆಯಲ್ಲ, ಪ್ರಕ್ರಿಯೆ ಇದೆಯಲ್ಲ, ಅದು ಒಬ್ಬರಿಂದ ಒಬ್ಬರಿಗೆ ತುಂಬಾ ವ್ಯತ್ಯಾಸ ಇರುತ್ತೆ. ಅಂದ್ರೆ ಒಬ್ಬರಿಗೆ ಬೇಗ ಹುಷಾರಾದ್ರೆ ಕೆಲವೊಬ್ಬರಿಗೆ ನಿಧಾನ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಸರ್ಗ ಚಿಕಿತ್ಸೆಯಲ್ಲಿ ನಾವು ಯಾವಾಗ್ಲೂ ಯಾವುದಕ್ಕೂ ಕೂಡ ಅವಸರ ಮಾಡಬಾರ್ದು, ನಿರೀಕ್ಷೆ ಬೇಗ ಮಾಡಬಾರ್ದು. ಫಸ್ಟು ತಾಳ್ಮೆ ಇರಬೇಕು ಎಲ್ಲದಕ್ಕೂ ಕೂಡ. ಯಾರು ತಾಳ್ಮೆ ಇಟ್ಕೊಂಡಿರ್ತಾರೆ ಅವರು ಆರೋಗ್ಯವನ್ನು ಪಡಿತಾರೆ, ಯಶಸ್ಸನ್ನು ಪಡಿತಾರೆ. ಹಾಗಾಗಿ ನೀವೇನಿಲ್ಲಿ ಚಿಕಿತ್ಸೆ ಬಂದಿದ್ದೀರಲ್ಲ, ನಾವು ಅದನ್ನೇ ಹೇಳ್ತಾ ಇರ್ತೀವಿ. ಕೆಲವೊಬ್ರು ಫೋನಲ್ಲಿ ಕೇಳ್ತಿರ್ತಾರೆ, ಅಲ್ಲೇ ಕೇಳ್ತಾರೆ ಹುಷಾರಾಗುತ್ತಾ, ಎಷ್ಟು ದಿನ ಆಗುತ್ತೆ, 100% ಎಷ್ಟು ಪರ್ಸೆಂಟ್ ಅಂತ ಕೇಳ್ತಿರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಹೇಳ್ತಾ ಇರ್ತೀನಿ ನಾನು, ನೀವಿನ್ನೂ ಇಲ್ಲಿ ಬಂದೇ ಇಲ್ಲ, ನಿಮ್ಮನ್ನ ನೋಡದೆ ಹೇಗೆ ಹೇಳಕ್ಕಾಗತ್ತೆ? ಯಾಕಂದ್ರೆ ನೀವು ಇಲ್ಲಿ ಬಂದು ಶುರು ಮಾಡಿದ್ಮೇಲೆ ನಿಮ್ಮ ದೇಹ ಹೇಗೆ ರೆಸ್ಪಾಂಡ್ ಮಾಡುತ್ತಲ್ಲ. ಯಾಕಂದ್ರೆ ರೆಸ್ಪಿರೇಟರಿ ಸಿಸ್ಟಮ್ ಅನ್ನೋದು ಎಲ್ಲರಿಗೂ ತುಂಬಾ ಬೇರೆ ಬೇರೆ ಆಗಿರುತ್ತೆ, ತುಂಬಾ ಡಿಫ್ರೆಂಟ್ ಆಗಿರ್ತದೆ. ಇಮ್ಯುನಿಟಿ ಪವರ್ ಇರಬಹುದು, ಪ್ರಾಣ ಶಕ್ತಿ ಇರಬಹುದು, ಎಲ್ಲರಿಗೂ ಕೂಡ ಬೇರೆ ಬೇರೆ ರೀತಿ ಇರುತ್ತೆ. ಹಾಗಾಗಿ ಅದು ಸಮಯವನ್ನ ಕೆಲವೊಬ್ರಿಗೆ ಹೆಚ್ಚು ತಗೊಳುತ್ತೆ, ಕೆಲವೊಬ್ರಿಗೆ ಕಡಿಮೆ ತಗೊಳುತ್ತೆ, ಕೆಲವೊಬ್ರಿಗೆ ಬೇಗ ಹುಷಾರಾಗುತ್ತೆ, ಕೆಲವೊಬ್ರಿಗೆ ಹುಷಾರಾಗದೇ ಇಲ್ಲ. ನಾ ಅದನ್ನು ಹೇಳಿರ್ತೀನಿ. ಯಾಕಂದ್ರೆ ಯಾವುದೇ ಕಾಯಿಲೆ ತಗೊಳ್ರಿ, 99% ಹುಷಾರಾಗುತ್ತೆ, 1% ಕೆಲವೊಂದು ಕಾಯಿಲೆಗಳಲ್ಲಿ ನಮ್ಮ ಚಿಕಿತ್ಸೆಯಲ್ಲಿ ನಾವು ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಅದರಲ್ಲಿ ಅದ್ರ ಜೊತೆ ಬದುಕೋದನ್ನ ನಾವು ಕಲ್ತ್ಕೋಬಹುದು. ಫಾರ್ ಎಕ್ಸಾಂಪಲ್, ಲಾಸ್ಟ್ ಸ್ಟೇಜ್ ಕೆಲವೊಬ್ರಿಗೆ ಕ್ಯಾನ್ಸರ್ ಇರುತ್ತೆ ಅಲ್ವಾ, ಕೆಲವೊಬ್ಬರಿಗೆ ಆರ್ಥೈಟಿಸ್ ಇರುತ್ತೆ, ಕೆಲವೊಬ್ಬರಿಗೆ ಲಕ್ವಾ ಹೊಡೆದಿರುತ್ತೆ, ಪಾರ್ಸಿ ಅಂತ ಕೇಳಿರಲ್ಲ. ಸೊ ಅಂತವ್ರಿಗೆ ತುಂಬಾ ಸ್ವಲ್ಪ ಆದವ್ರಿಗೆ ಅವ್ರು ಹುಷಾರ್ ಮಾಡ್ಕೊಂಡ್ಬಿಡ್ಬೋದು. ಕೆಲವೊಂದು ಕಾಯಿಲೆಗೆ ನಮ್ಮಲ್ಲಿ ಫುಲ್ ಕ್ಯೂರ್ ಆಗಲ್ಲ, ಅಂದ್ರೆ ನಾವು ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ನಮ್ಮ ಪದ್ಧತಿಯಲ್ಲಿ ನಾವು ಹೆಚ್ಚು ಹಿಂಸೆ ಪಡೆದಿರ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದಿಷ್ಟನ್ನ ನೀವೆಲ್ಲರೂ ತಲೆಯಲ್ಲಿ ಇಟ್ಕೊಳ್ರಿ. ಇಲ್ಲೇನ್ ನೀವು ಕಾಯಿಲೆಗೆ ಬಂದಿರಲ್ಲ, ಏನ್ ತೊಂದ್ರೆ ಬಂದಿರಿ, ಅದೆಲ್ಲ ಕಾಯಿಲೆ ಅಲ್ಲ, ಭಗವಂತ ನಮ್ಮ ಉದ್ಧಾರಕ್ಕೆ ಕೊಟ್ಟಂತಹ ಪ್ರಸಾದ ಅಂತ ತಿಳ್ಕೊಂಡು. ಅಂದ್ರೆ ನಮಗೆ ಏನೇ ತೊಂದರೆ ಬಂದ್ರು ಕೂಡ ನಾವು ಫಸ್ಟ್ ಅದನ್ನ ಸ್ವೀಕಾರ ಮಾಡ್ಬೇಕು. ಯಾಕೆ ಬಂದಿದೆ, ನಮಗೆ ಯಾಕೆ ಬಂತು ಅಂತ ಚಿಂತೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಇನ್ನೂ ಉಲ್ಬಣಗೊಳ್ಳುತ್ತೆ, ಅಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ, ಕಡಿಮೆ ಆಗಲ್ಲ. ನಾವು ಫಸ್ಟ್ ಅದನ್ನ ಒಪ್ಕೊಂಡ್ಬಿಟ್ರೆ, ಸಕಾರಾತ್ಮಕತೆ ನಮ್ಮಲ್ಲಿ ಇದ್ದಾಗ, ಪಾಸಿಟಿವ್ ಇದ್ದಾಗ, ಅದು ನಮಗೆ ಹುಷಾರ್ ಮಾಡೋ ಕಡೆಗೆ ನಮ್ಮನ್ನ ತಗೊಂಡು ಹೋಗುತ್ತೆ. ಯಾಕಂದ್ರೆ ಮನಸ್ಸು ಅನ್ನೋದು 10-15-20% ಕೆಲಸ ಮಾಡುತ್ತೆ ಎಲ್ಲ ಕಾಯಿಲೆಗಳಲ್ಲೂ. ಚಿಕ್ಕ ಕಾಯಿಲೆ ಹಿಡಿದು ದೊಡ್ಡ ಕಾಯಿಲೆವರೆಗೂ ಯಾರಿಗೆ ನಮಗೆ ಆತ್ಮಶಕ್ತಿ ಚೆನ್ನಾಗಿರುತ್ತೆ, ವಿಲ್ ಪವರ್ ಚೆನ್ನಾಗಿರುತ್ತೆ, ನಾವು ಯಾರು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ, ಅವ್ರ ಕಾಯಿಲೆ ಖಂಡಿತ ಹುಷಾರಾಗುತ್ತೆ. ನಾವು ಕೇಳ್ತಿರ್ತೀವಿ ವಿಪಶ್ಯನ ಧ್ಯಾನದಲ್ಲಿ ಸಾಕಷ್ಟು ಕಾಯಿಲೆಗಳನ್ನ ಹುಷಾರ್ ಮಾಡ್ಕೊಂಡವ್ರನ್ನ ನಾವು ನೋಡಿದ್ದೀವಿ, ನೀವು ಯೂಟ್ಯೂಬಲ್ಲಿ ನೋಡಿರ್ತೀರಿ. ಹಾಗಾಗಿ ಯಾರು ವಿಶ್ವಾಸದಿಂದ ಇರ್ತೀವಿ ಅವರ ಕಾಯಿಲೆ ಖಂಡಿತ ಹುಷಾರಾಗುತ್ತೆ. ಯಾರು ನೆಗೆಟಿವ್ ನಕಾರಾತ್ಮಕವಾಗಿ ಯಾರು ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಕಾರಾತ್ಮಕತೆ ನಮ್ಮನ್ನ ಅವನತಿಯತ್ತ, ವಿನಾಶದತ್ತ ತಗೊಂಡು ಹೋಗುತ್ತೆ. ಅದು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಏನೇ ಬರ್ಲಿ, ಅಪ್ಪ ಕೊಟ್ಟಿದೀಯ ಭಗವಂತ, ಅದನ್ನ ತಡ್ಕೊಳ್ಳೋ ಶಕ್ತಿ, ಅದನ್ನ ಪರಿಹರಿಸೋ ಒಂದು ಮಾರ್ಗವನ್ನ ಕೂಡ ನೀನೇ ನಮಗೆ ಕೊಡು ಅಂತ ಭಗವಂತನಲ್ಲೇ ನಾವು ಶರಣಾಗತಿ ಆದಾಗ ನಮಗೆ ಖಂಡಿತ ಹುಷಾರು ಆಗುತ್ತೆ, ಯಶಸ್ಸು ಆಗುತ್ತೆ, ನಮ್ಮ ವ್ಯಕ್ತಿತ್ವನೂ ಕೂಡ ಬದಲಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಎಲ್ರೂ ಚಿಂತೆ ಮಾಡ್ಬೇಡ್ರಿ, ಚಿಂತನೆ ಮಾಡಿ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣು ಶರಣ.